ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡೇ ಇರ್ತೀರಾ. ನಾನು ಫ್ಲಿಪ್ಕಾರ್ಟಲ್ಲಿ ಟ್ರೈಪೋಡ್ನ ಬುಕ್ ಮಾಡಿದ್ದೆ. ಅದು ನಿನ್ನೆ ಸಂಜೆ ಒಂದು 4 ಗಂಟೆಲೇನೋ ತಂದ್ಕೊಟ್ಟೋದ್ರು. ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ನಾನು ಇನ್ನೊಂದು ಪೀಸ್ನ ಆರ್ಡ್ರ್ ಮಾಡಿದ್ದೆ. ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದನ್ನು ಎಕ್ಸ್ಚೇಂಜ್ ಹಾಕಿದ್ದೆ. ಅದಕ್ಕೆ ಅದನ್ನು ಇಸ್ಕೊಂಡು ಇದನ್ನು ಎಕ್ಸ್ಚೇಂಜ್ ಮಾಡಿ ತಂದುಕೊಟ್ಟೋದ್ರು. ಅದಕ್ಕೇ ತೋರಿಸೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂತ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ನಾನು ಟ್ರೈಪೋಡ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ನಿನ್ನೆ ನೈಟ್ ಬಂದಿದೆ. ಅದನ್ನು ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಹೇಗಿದೆ ನೋಡೋಣ ಬನ್ನಿ. ಫಸ್ಟೇ ಒಂದು ಪೀಸ್ ಬಂದಿತ್ತು, ಅದು ಡ್ಯಾಮೇಜ್ ಆಗಿತ್ತು. ಅದಕ್ಕೆ ವಾಪಸ್ ಕಳಿಸಿದೆ. ಇದು ಚೆನ್ನಾಗಿ ಗೊತ್ತಿಲ್ಲ. ನೋಡೋಣ. ಫಸ್ಟು ಇದು ಫೋನ್ನ ಹೋಲ್ಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದನ್ನು ಹಾಗೆ ಒಂದು ಪೌಚ್ನ ಅವರೇ ಕೊಟ್ಟಿದ್ದಾರೆ. ಎಲ್ಲಾದರೂ ಹೋಗಬೇಕಾದ್ರೆ ಕ್ಯಾರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪೌಚ್ನ ಅವರೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗೈತೆ. ಹೊರಗಡೆ ನೋಡೋಣ ಹೇಗಿದೆ ಅಂತ. ಈ ಥರ ಇದೆ ನೋಡಿ ಗೈಸ್. ಇಟ್ಕೊಳ್ಳೋಕ್ಕೆ ಹ್ಯಾಂಡಲ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಬೇಕಿದ್ರೆ ಫಿಕ್ಸ್ ಮಾಡ್ಕೋಬೋದು. ಬೇಡ ಅಂತ ಅಂದರೆ ಮೊಬೈಲ್ ಬೇಕಿದ್ರೆ ಫಿಕ್ಸ್ ಮಾಡ್ಕೋಬೋದು. ಈ ಥರ ಇದೆ. ಎಷ್ಟು ಇಟ್ಟಿದ್ರು ಮಾಡ್ಕೋಬೋದು. ಈ ಥರ ಓಪನ್ ಮಾಡೋದು ಎಲ್ಲ ಅವರೇ ಫಿಟ್ ಮಾಡಿದ್ದಾರೆ. ನಾವು ಫಿಟ್ ಮಾಡೋ ಅಂಥದ್ದು ಏನಿಲ್ಲ. ಎಷ್ಟು ಹೈಟ್ ಆಗುತ್ತೆ ನಿಮಿಷ ತೋರಿಸ್ತೀವಿ. ಹಾಗೆ ಇದು ಕ್ಯಾಮ್ರಾ ಫಿಕ್ಸ್ ಮಾಡೋದನ್ನ ಮೇಲ್ಗಡೆ ಎತ್ತೋದಕ್ಕೆ ಇದನ್ನು ರೆಕ್ಟಾಗಲ್ಲೆಲ್ಲ ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಈ ಥರ ಯೂಸ್ ಮಾಡಿಬಿಟ್ಟು ತಿರುಗಿಸಿದ್ರೆ ಇದು ಕ್ಯಾಮ್ರಾ ಫಿಟ್ ಮಾಡೋದು, ಮೊಬೈಲ್ ಫಿಟ್ ಮಾಡೋದು ಮೇಲ್ಗಡೆ ಬರುತ್ತೆ. ಚೆನ್ನಾಗಿದೆ. ಕೊಟ್ಟಿದ್ದಾರಲ್ಲ, ಈ ಕಡೆಗೆ ಮೊಬೈಲ್ನ ಫಿಕ್ಸ್ ಮಾಡೋದನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಇಷ್ಟು ಹೈಟ್ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 700 ರುಪೀಸು. 700 ರುಪೀಸಿಗೆ ವರ್ತ್ ಅಂತ ಅನಿಸುತ್ತೆ. ಚೆನ್ನಾಗಿದೆ. ತುಂಬ ದಿನದಿಂದ ಒಬ್ಬಳೇ ಮೊಬೈಲ್ ಇಟ್ಕೊಂಡು ವಿಡಿಯೋನ ಮಾಡ್ಕೊಳ್ಳೋಕ್ಕೆ, ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ನಾನು ಏನು ಮಾಡೋದು, ಒಂದು ಟ್ರೈಪೋಡ್ ತೊಗೋಬೇಕಲ್ಲ, ಆದರೆ ಅಮೌಂಟ್ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ನಮಗೆ ಡ್ರೀಮ್ ಶಿಲ್ಪ ಅಂತ ಇದ್ದಾರೆ, ಅವ್ರಿಗೂ ಯೂಟ್ಯೂಬ್ ಚಾನಲ್ ಇದೆ. ಅವ್ರಿಗೆ ಕಮೆಂಟ್ ಮಾಡಿದ್ದಕ್ಕೆ ನನಗೆ ಅವರು ಸಜೆಸ್ಟ್ ಮಾಡಿದ್ರು ಇದನ್ನು. ಚೆನ್ನಾಗಿದೆ, ಇದನ್ನು ತಗೋ, ಕಮ್ಮಿ ರೇಟಿಗೆ ಇವಾಗ ಸದ್ಯಕ್ಕೆ, ಸುಮ್ಮನೆ ಜಾಸ್ತಿ ಎಲ್ಲ ಬೇಡ ಅಂತ ಅಂದ್ಕೊಂಡು ಅವ್ರು ಹೇಳಿದ್ರು. ಅವರೇ ಶೇರ್ ಮಾಡಿದ್ರು ಇದು ಲಿಂಕ್ನ ನನಗೆ. ನಾನು ಅದನ್ನೇ ತೊಗೊಂಡೆ ಫ್ಲಿಪ್ಕಾರ್ಟಲ್ಲಿ. ಚೆನ್ನಾಗಿದೆ. 700 ರುಪೀಸ್ಗೆ ಲಾಸ್ ಇಲ್ಲ, ವರ್ತ್ ಅಂತ ಅನ್ಸುತ್ತೆ, ಕೊಡ್ಬೋದು. ಪರವಾಗಿಲ್ಲ, ಚೆನ್ನಾಗಿದೆ. ಆಮೇಲೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ತೊಗೊಳೋದಿದ್ರೆ ತೊಗೊಳ್ಳೋದು, ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ.